ವೈವಿಧ್ಯಮಯ ಸಂಸ್ಕೃತಿಯ ದೇಶವಾದ ಭಾರತದಲ್ಲಿ ಧಾರ್ಮಿಕ ಆಚರಣೆಗಳಲ್ಲೂ ವೈವಿಧ್ಯತೆ ಇದೆ. ಹಬ್ಬಗಳಲ್ಲೂ ಈ ವೈವಿಧ್ಯತೆ ಎದ್ದು ಕಾಣುತ್ತದೆ. ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಬಕ್ರೀದ್ 4000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದೆ ಎನ್ನಲಾಗಿದೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಹೀಗಿದೆ. ಪ್ರವಾದಿ ಇಬ್ರಾಹಿಂರ ಭಕ್ತಿ ಮತ್ತು ನಿಷ್ಠೆಯನ್ನು ಪರೀಕ್ಷಿಸಲು ಅಲ್ಲಾಹು ಮುಂದಾಗುತ್ತಾರೆ. ಕನಸಿನಲ್ಲಿ ಬರುವ ದೇವರು, ಜಗತ್ತಿನಲ್ಲಿ ನಿಮಗೆ ಅತ್ಯಂತ ಪ್ರಿಯರು ಯಾರು ಎಂದು ಕೇಳಿದಾಗ, ನನ್ನ ಪುತ್ರ ನನಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಎಂದು ಇಬ್ರಾಹಿಂ ಹೇಳುತ್ತಾರೆ. ಹಾಗಾದರೆ ಓರ್ವನೇ ಮಗನಾದ ಇಸ್ಮಾಯಿಲ್ನನ್ನು ಬಲಿ ನೀಡಬೇಕೆಂದು ಕನಸಿನಲ್ಲಿ ದೇವರ ಆಜ್ಞೆಯಾಗುತ್ತದೆ. ಹಿಂದು ಮುಂದು ನೋಡದೆ ಪ್ರವಾದಿ ಅಬ್ರಹಾಂ ತನ್ನ ಮಗ ಇಸ್ಮಾಯಿಲ್ನನ್ನು ಬಲಿ ನೀಡಲು ನಿರ್ಧರಿಸುತ್ತಾನೆ. ಹಾಗೆ ಬಲಿಪೀಠಕ್ಕೆ ಇಬ್ಬರು ತೆರಳುತ್ತಿದ್ದಾಗ ದೇವದೂತನೊಬ್ಬ ಕಾಣಿಸಿಕೊಂಡು ಬಲಿಯನ್ನು ತಡೆಯುತ್ತಾನೆ. ದೇವರು ನಿನ್ನ ಮೇಲಿನ ಪ್ರೀತಿಯನ್ನು ಮನವರಿಕೆ ಮಾಡಿಕೊಂಡಿದ್ದಾನೆ ಎಂದು ದೇವದೂತ ಹೇಳುತ್ತಾನೆ. ಆ ಕ್ಷಣದಲ್ಲೇ ಪೊದೆಯೊಳಗಿಂದ ಪ್ರತ್ಯಕ್ಷವಾದ ಟಗರನ್ನು ಇಬ್ರಾಹಿಂ ಬಲಿ ನೀಡುತ್ತಾರೆ. ದೇವರಲ್ಲಿ ತಮಗಿರುವ ಸತ್ಯನಿಷ್ಠೆಯ ಸಂಕೇತವಾಗಿ ವಿಶ್ವಾದ್ಯಂತ ಮುಸ್ಲಿಮರು ಬಕ್ರೀದ್ ಹಬ್ಬವನ್ನು ಆಚರಿಸುತ್ತಾರೆ. ಬಕ್ರೀದ್ ಅನ್ನು ಈದ್ ಉಲ್ ಜುಹಾ ಅಥವಾ ಈದ್ ಅಲ್ ಅದಾ ಎಂದು ಕರೆಯುತ್ತಾರೆ. ಈ ಹಬ್ಬವು ಹಜ್ ಯಾತ್ರೆ ಪೂರ್ಣಗೊಂಡ ದಿನವನ್ನು ಸೂಚಿಸುತ್ತದೆ. ಪ್ರವಾದಿ ಹಜರತ್ ಇಬ್ರಾಹಿಂರ ತ್ಯಾಗ, ಬಲಿದಾನ ಹಾಗೂ ಅವರ ಪುತ್ರ ಇಸ್ಮಾಯಿಲ್ನ ದೈವಭಕ್ತಿಯನ್ನು ಬಕ್ರೀದ್ ಸಂಕೇತಿಸುತ್ತದೆ. ಹಬ್ಬದ ದಿನ ಬೆಳಿಗ್ಗೆ ಎಲ್ಲರೂ ಹೊಸ ಬಟ್ಟೆ ಧರಿಸಿ ಈದ್ಗಾ ಮೈದಾನಕ್ಕೆ ತೆರಳುತ್ತಾರೆ. ಕೆಲವೆಡೆ ಪ್ರಮುಖ ಮಸೀದಿಗಳಲ್ಲಿಯೇ ಈದ್ ಪ್ರಾರ್ಥನೆ ಮಾಡಲಾಗುತ್ತದೆ. ನಮಾಜ್ ಬಳಿಕ ಎಲ್ಲರೂ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ಈದ್ ನಮಾಜ್ ಬಳಿಕ 4 ಕಾಲುಗಳುಳ್ಳ ಪ್ರಾಣಿಯೊಂದನ್ನು ಬಲಿ ನೀಡಲಾಗುತ್ತದೆ. ಬಲಿ ನೀಡಿದ ಮಾಂಸದಲ್ಲಿ 3 ಪಾಲು ಮಾಡಿ, ಒಂದನ್ನು ಬಡವರಿಗೆ, ಇನ್ನೊಂದು ಸಂಬಂಧಿಕರಿಗೆ ಮತ್ತು 3ನೇ ಪಾಲನ್ನು ಸ್ವಂತಕ್ಕಾಗಿ ಉಪಯೋಗಿಸುತ್ತಾರೆ. ಕುರ್ಬಾನಿ ಮಾಡಲು ಸಾಧ್ಯವಾಗದವರು ಅದೇ ಉದ್ದೇಶದ ಸಂಸ್ಥೆಗಳಿಗೆ ದಾನದ ರೂಪದಲ್ಲಿ ಹಣ ನೀಡುತ್ತಾರೆ.